What are the risks of untreated diabetes? Hi everyone. Myself Dr. Abhishek TM, consultant physician and diabetologist working at Suyo Hospital, Mysore. We all know diabetes is a complex metabolic syndrome where there will be insulin deficiency or insulin resistance. This will lead to various complications if it is not get treated. To know the complications of untreated diabetes, we should know the complications of diabetes. It is divided into microvascular complication as well as macrovascular complications. Coming to microvascular. In microvascular complication, when it affects the retinal vessels, it leads to diabetic retinopathy. ಈ ಡಯಾಬಿಟಿಕ್ ರೆಟಿನೋಪತಿಯಿಂದ ಕಣ್ಣಿನಲ್ಲಿ ದೃಷ್ಟಿ ಕಮ್ಮಿ ಆಗೋದು, ಕಣ್ಣು ಮಂಜಾಗೋದು, ಬ್ಲರಿಂಗ್ ಆಗೋದು ಇದೆಲ್ಲ ಸಾಮಾನ್ಯವಾಗಿ ಸಕ್ಕರೆ ರೋಗಿಗಳಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಎರಡನೆಯದು ಡಯಾಬಿಟಿಕ್ ನ್ಯೂರೋಪತಿ. ಸಾಮಾನ್ಯವಾಗಿ ರೋಗಿಗಳು ಕೈಯೆಲ್ಲ ಜುಮ್ ಅನ್ನೋದು ಅಥವಾ ನಂಬನೆಸ್ ಅಂದರೆ ಬೆಂಡ್ ಆಗೋದು ಅಥವಾ ಕೈಯಲ್ಲಿ ಎಳ್ತಾ ಬರೋದು ಅಥವಾ ಕಾಲಲ್ಲೂ ಕೂಡ ಜುಮ್ ಅನ್ನೋದು ಹೇಳ್ತಾ ಬರೋದನ್ನು ಹೇಳ್ತಾರೆ. ಇದನ್ನು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಮೂರನೇದು ಡಯಾಬಿಟಿಕ್ ನೆಫ್ರೋಪತಿ. ವೆನ್ ಕಿಡ್ನಿ ಗ್ಲೊಮರುಲಸ್ ಗೆಟ್ ಎಫೆಕ್ಟೆಡ್, ಇಟ್ ವಿಲ್ ಲೀಡ್ ಟು ಡಯಾಬಿಟಿಕ್ ನೆಫ್ರೋಪತಿ. ಈ ಮೂರು ರೀತಿಯ ಕಾಂಪ್ಲಿಕೇಶನ್ಸ್ಗಳು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಅದೇ ರೀತಿ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂದರೆ ಮಿದುಳಿನಲ್ಲಿ ಯಾವಾಗ ರಕ್ತ ಸಂಚಲನ ಕಮ್ಮಿ ಆಗುತ್ತೆ, ವೇರ್ ದೇರ್ ವಿಲ್ ಬಿ ಅಬ್ಸ್ಟ್ರಕ್ಷನ್ ಇನ್ ದಿ ಸೆರೆಬ್ರಲ್ ಸರ್ಕ್ಯುಲೇಷನ್ ಲೀಡಿಂಗ್ ಟು ಸ್ಟ್ರೋಕ್. ಸಾಮಾನ್ಯವಾಗಿ ಪೇಷಂಟ್ಗಳು ಸ್ಟ್ರೋಕ್ ಆಗಿ ಬರ್ತಾರೆ. ಆವಾಗ ನಾವು ರಕ್ತ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಶುಗರ್ ಇರೋದು ಪತ್ತೆ ಹಚ್ಚಿರ್ತಾರೆ. ಅದೇ ರೀತಿ ವೆನ್ ಕೊರೊನರಿ ಆರ್ಟರೀಸ್ ಗೆಟ್ ಅಫೆಕ್ಟೆಡ್, ಇಟ್ ವಿಲ್ ಲೀಡ್ ಟು ಕಾರ್ಡಿಯಕ್ ಹಾರ್ಟ್ ಅಟ್ಯಾಕ್ ಅಥವಾ MI ಅಂತ ಕರೀತಾರೆ. ಸಾಮಾನ್ಯವಾಗಿ ಹೃದಯ ಸಮಸ್ಯೆ ಬಂದಂಥ ಪೇಷಂಟ್ಸ್ಗಳಲ್ಲೂ ಚೆಕ್ ಮಾಡುವಾಗ ಶುಗರ್ ಇರೋದು ಪತ್ತೆ ಆಗುತ್ತೆ. ಮೂರನೇದು ಬಂದು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದರೆ ಕೈ ಅಥವಾ ಕಾಲಿನ ರಕ್ತ ನಾಳಗಳು ಎಫೆಕ್ಟ್ ಆದಂಥ ಪಕ್ಷದಲ್ಲಿ ಆವಾಗ ರಕ್ತ ಸಂಚಲನ ಆಗದೇ ಕಾಂಪ್ಲಿಕೇಶನ್ಸ್ಗಳು ಆಗ್ತವೆ. ಸಾಮಾನ್ಯವಾಗಿ ಡಯಾಬಿಟಿಕ್ ಫುಟ್ ಅಥವಾ ಗ್ಯಾಂಗ್ರೀನ್ ಆಗೋದೆಲ್ಲ ಇದರಲ್ಲಿ ಕಂಡುಬರುತ್ತದೆ. ಇದೆಲ್ಲ ಅನ್ಟ್ರೀಟೆಡ್ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಆಗಿರುತ್ತೆ.